ಧನ್ಯವಾದಗಳು. ಹಾಗೂ ನಮ್ಮ ಕನ್ನಡ ಚಲನಚಿತ್ರರಂಗದ ಹಿರಿಯ ಅಭಿಮಾನಿ ಬಳಗವೇ, ಈ ಒಂದು ಜನ್ಮದಿನೋತ್ಸವ ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಕರೆದಾಗ ಜೊತೆಗೆ ಸಮಾಜಕ್ಕೆ ನಾವು ಏನನ್ನ ಸಾಮಾನ್ಯವಾಗಿ ಈ ವಿಭಾಜಿತವಾದ ಉತ್ತಮವಾದ ಜೀವನ ಮಟ್ಟವನ್ನು ಹೊಂದಬೇಕೆನ್ನುವಂತ ಅಪೇಕ್ಷೆ ಮತ್ತು ಇನ್ನೂ ಹೆಚ್ಚಿನ ಸಾವಿರಾರು ಸಂಖ್ಯೆ. ಇವಾಗ ನೆನ್ನೆ ಒಂದು 3-4 ದಿನದಿಂದ ಫೋನ್ ಮಾಡಿ, ಅಣ್ಣ ನನಗೆ ಜನವರಿ 22ಕ್ಕೆ ನನಗೆ ಹುಡುಗಪ್ಪ, ನಾನು ತಮ್ಮನ್ನ ಸೌತ್ ಝೋನಿಗೆ ಚೇರ್ಮನ್ ಆಗ್ತಾ ಇದ್ದಾರೆ. ಇದು ಯಾಕಂದ್ರೆ ನಮಿಬಿಯಾ, ಜಿಂಬಾಬ್ವೆ, ಸೌತ್ ಆಫ್ರಿಕಾ ಇಸ್ ದ ನೆಕ್ಸ್ಟ್ ಅವೆನ್ಯೂ ಫಾರ್ ದ 2027 ಕ್ರಿಕೆಟ್ ವರ್ಲ್ಡ್ ಕಪ್. ಸೊ ಅದರಲ್ಲಿ ಭಾಗಿದಾರಿ ಆಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನೀವು ನೋಡ್ತಾ ಇರ್ಬೋದು. 24ಕ್ಕೆ ವಿಜಯವಾಡಲ್ಲಿ ಇರೋದು. ಸೊ ಅವರ ಎಷ್ಟು ಜನ ಸಹೋದರಿದ್ರು, ವೆಲ್ ವಿಶರ್ಸ್ ಇದ್ರು, ನೀವೆಲ್ಲ ಬನ್ನಿ. ಕೆನಡಾ ದೇಶದ ರಾಯಭಾರಿಗಳು ಅಲ್ಲಿಗೆ ಬರ್ತಾ ಇದ್ದಾರೆ. ಆಮೇಲೆ ಸಿಯರಾ ಲಿಯೋನೆ ರಾಯಭಾರಿಗಳು ಬರ್ತಾ ಇದ್ದಾರೆ. ಬಹಳ ಜನ, ಬಹಳ ಅಫಿಷಿಯಲ್ಸ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇಂದ ಬರ್ತಾ ಇದ್ದಾರೆ, ಫಾರಿನ್ ಅಫೇರ್ಸ್. ಸೊ ಇವಾಗ ಅವ್ರದ್ದು ಒಂದು ದಾರಿ ಶುರುವಾಗಿದೆ. ಸೊ ಅವ್ರಿಗೆಲ್ಲ ನೀವೆಲ್ಲ ಆಶೀರ್ವಾದ ಮಾಡಿ ಮುಂದಿನ ದಿನಗಳು ಒಳ್ಳೆ ರಾಜಕಾರಣಿ ಬೆಳೀಲಿ. ಆಮೇಲೆ ಇಂಡಿಯಾ ಇದರಪ್ಪ ಅಂದ್ರೆ ಕ್ರಿಕೆಟ್ ವರ್ಲ್ಡ್ ಕಪ್ ಅಲ್ಲಿ ತುಂಬಾ ಒಂದು ದೊಡ್ಡ ರೋಲ್ ಹಿ ಹ್ಯಾಸ್ ಟು ಪ್ಲೇ. ದಟ್ ಈಸ್ ಅವರ್ ಆರ್ಡೆಂಟ್ ವಿಶ್. ನಾನು ಯೂಟ್ಯೂಬ್ ಫೇಸ್ಬುಕ್ಗೆ ನನಗೆ ಬಹಳ ಖುಷಿ ಆಗ್ತಿದೆ. ದೇವರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದ್ರೆ ಅಂದ್ರೆ ಒಂದು ಪುಸ್ತಕ ಇದ್ದ ಹಾಗೆ, ಒಂದು ಪುಸ್ತಕ ಮೊದಲನೇ ಪುಟ ಬಂದು ಕೊಟ್ಟು ಗುರು ಹಿರಿಯರ ಭಕ್ತಿ ಇರಬೇಕು, ತಂದೆ ತಾಯಿಗಳನ್ನ ಪ್ರೀತಿಸ್ಬೇಕು, ಬಂಧು ಬಳಗನ್ನು ಪ್ರೀತಿಸ್ಬೇಕು. ಅವರು ಯಾವತ್ತೂ ನಾನು ದೊಡ್ಡವನು ಅಂತ ಅನ್ಕೊಂಡಿಲ್ಲ. ನಾಗೇಶ್ವರ ಹೇಳಿದ್ರಲ್ಲ, ಇಡೀ ಗುರು ಹಿರಿಯರೆಲ್ಲ ನೋಡ್ಕೊಬೇಕಂತ, ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಇಬ್ಬರು ಮಕ್ಕಳು ಚೆನ್ನಾಗಿ ನೋಡ್ಕೊಂತ ಇದ್ದಾರೆ. ನಮಗೆ ಸಂತೋಷದ ವಿಷಯ ಅಂದರೆ ಅವನು ಇನ್ನು ಮುಂದೆ ಇದೇ ಥರನೇ ಬೆಳೀತಾ ಸಾರ್ವಜನಿಕರ ಸೇವೆ ಮಾಡಿಕೊಂಡು ಆರಾಮಾಗಿ ಸುರೇಶನ ಕೇಕ್ ಕಟ್ ಮಾಡ್ತಾರೆ. ಎಲ್ಲರೂ ಚಪ್ಪಲಿ ತಪ್ಪದು. ಇಷ್ಟೊಂದು ಚಪ್ಪಾಳೆ. ಇನ್ನೊಂದು ಜೋರತ್ತು ಕ್ಲಾಸ್ ಬರಲಿ. ಹ್ಯಾಪಿ ಬರ್ಡೇ ಸುರೇಶನ. ಸ್ವಲ್ಪ ಮುಂದೆ ಬನ್ನಿ. ಮನತನದಪ್ಪ ಅಪ್ಪನಿಗೆ ಸತಿ ಕಣ್ಣ ಹೋಗ್ತಾರಪ್ಪ ಯಪ್ಪ.
ಸ್ವಲ್ಪ ಹಿಂದೆ ಬನ್ನಿ, ಸ್ವಲ್ಪ ಹಿಂದೆ ಬನ್ನಿ ಸರ್. ಸರ್ ಒಂಚೂರು ಮೊಬೈಲಿಂದ ಬನ್ನಿ. ಆಯ್ತಪ್ಪ, ಥ್ಯಾಂಕ್ಸ್. ಈಗ ತಾನೇ ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳೊಂದು ಸುದ್ದಿ ಹೇಳಿದ್ರು, ಅದು ಅವರು ಬಹಳ ವಿಶೇಷವಾಗಿ ಹೇಳಿದ್ರು. ಅದು ಅಭಿಜಿತ್ ಅವರು ಅದರಲ್ಲಿ ಪಾತ್ರ ಮಾಡ್ತಾ ಇದ್ದಾರೆ. ಅದು ಅಭಿಜಿತ್ ಅವರ ಹಾಡುಗಳು ಕೇಳಿದ್ದಾರೆ. ವಿಜಯ್ ಅಂತ ನಮ್ಮ ವಿಜಯ್ ಕೇಳಿದ್ದಾರೆ, ಹಾಡಾಗುತ್ತೆ. ಇವೆಲ್ಲ ಬಹಳ ಖುಷಿ ಆಯ್ತು. ಅಷ್ಟು ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿ ರೆಕಾರ್ಡ್ ಆಗಿ ಆಶ್ಚರ್ಯ. ಸುರೇಶ್ ಎಲ್ಲ ಆಗಿ ಆದ್ರೂ ಕಲಾವಿದರು ಪಿಕ್ಚರ್ ಮಾಡ್ತಾ ಇದ್ದೀರಾ. ಇದೇ ರೀತಿ ಪ್ರತಿ ನಿಮ್ಮ ಹುಟ್ಟುಹಬ್ಬದಲ್ಲಿ ಈ ಪೋಷಕ ಕಲಾವಿದರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದ್ರೆ ಅವರೆಲ್ಲ ಬಹಳ ಎಷ್ಟೋ ಜನ ತುಂಬಾ ಕಷ್ಟದಲ್ಲಿದ್ದಾರೆ. ಅವ್ರಿಗೆ ನೀವು ಸಹಾಯ ಮಾಡಿದ್ರೆ ನೀವು ಭಗವಂತನ ಸೇವೆ ಮಾಡ್ದಂಗೆ. ನನ್ಗೆ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಧನ್ಯವಾದ ಸ್ವಾಮಿ. ಮಾಡ್ಬೇಕಂತ ಕಲಾವಿದ್ರಿಗೆ ಮಾಡಿದೆ. ಎಲ್ಲೋ ಒಂದು ಜಾಗದಾಗ ಹೋಗಿದ್ರೆ ಒಂದು ದೊಡ್ಡ ಆಫೀಸರ್ ಹತ್ರ ಹೋದೆ, ಹತ್ಕೊಂಡ್ಬಿಟ್ರು. ನನ್ಗೆ ಇವತ್ತು ಅದು ಜ್ಞಾಪನ ಇದೆ. ನಾನು ಯಾವತ್ತೂ ನಿಮ್ಮ ಜೊತೆಗೆ ಇರ್ತೀನಿ ಅಣ್ಣ, ಮರೆಯಲ್ಲ. ಇಸ್ ವಂಡರ್ಫುಲ್. ಇದು ಬಹಳ ಹೆಚ್ಚು ಹೇಳು ಸಹಾಯ ಯಾವ್ದು ತೊಂದರೆ ಹೆಲ್ಪ್ ಮಾಡ್ಬೋದು ಮುಂದೆ ಇರುವಂತ ವ್ಯಕ್ತಿ. ನಿಮ್ಗೂ ಕರೆಕ್ಟ್ ಆಗಿರ್ಬೇಕು. ಅಭಿಜಿತ್ ಸರ್ ಬೇರೆ ಬೇಡ. ಮತ್ತೊಮ್ಮೆ ಎಲ್ಲರೂ ಜೋರಾಗಿ ಒಂದು ಚಪ್ಪಲೆ ತಟ್ಟಬೇಕು. ಹಾಗೆ ಎಲ್ಲರೂ ಆಶೀರ್ವಾದ ಮಾಡಬೇಕು. ಸರ್ ಇಲ್ಲಿ ನೋಡಿ. ಹಾಗೆ ಈಗ ಸುರೇಶ್ ಗೌಡ್ರಿಂದ ನಮ್ಮ ಆದಂತಹ ಹಿರಿಯ ಕಲಾವಿದರು 88 ವರ್ಷ ಅವರಿಗೆ ಭಗವಂತ ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಸುರೇಶ್ ಗೌಡರ ಬಹುದಿನಗಳ ಒಂದು ಆಸೆ ಏನಂದ್ರೆ ನಾವು ಕೇಳ್ಕೊಂಡಂಗೆ ಅವರು ಈ ಸರಿ ಒಂದು 5 ಜನಕ್ಕೆ ಕಲಾವಿದರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ದಿನಗಳು ಮುಂದೆ ಶ್ರೀ ಮಂಜುಳಮ್ಮ ಅವರು ನಿಧಾನ ಕರ್ಕೊಂಡೋಗಿ ನಾವು ವಿಶಾಖ ಸುರೇಶ್ ಒಂದು ಸಹಾಯ ಅಂತ ನೋಡಿ ಕಲ್ಯಾಣ್ ಪ್ರದೀಪ್ ಸರ್ ಈ ಕಡೆ ಅವರು ರಾಣಿ ಅವರು ನೋಡಿ ಎಷ್ಟು ಒಂದು ಪ್ರೀತಿ ವಿಶ್ವಾಸ. ಅಭಿಜಿತ್ ಅವರಿದ್ರು ಅಣ್ಣ ತಂದಿರು, 3ನೇ ಅಣ್ಣ ತಮ್ಮಂದಿರು. ಪಾಪ ನಾನು ಕರ್ಕೊಂಡ್ಬರ್ತೀನಿ ನಾನು ಅಂತ ಹೇಳಿ ಮಾಡಿದ್ದಾರೆ. ಇದು ದೊಡ್ಡ ಗುಣ. ಅದು ಜೋರು ಚಪ್ಪಾಳೆ ಬರಲಿ ಅವರು. ಕಡೆ ಬಾ ಸಂದೇಶ್. ಸ್ವಲ್ಪ ಹಿಂದೆ ಬನ್ನಿ. ಹಂಗೆ ಕುತ್ಕೊಳ್ರು. ಈ ಕಡೆ ನೋಡಿ, ಎಲ್ಲ ಬಾಕ್ಸ್ ನೋಡ್ಸಿ. ಈ ಕಡೆ ಬಾಕ್ಸ್, ಈ ಕಡೆ ಮೇಡಮ್ ಪಕ್ಕ ಬನ್ನಿ ನೀವು. ಸರಿ ನೋಡಿ, ಇಲ್ಲಿ ನೋಡಿ.
ಕೂಡ ಹೌದೌದು, ಕಲಾವಿದರಿಂದ ನಾವು ಚಿಕ್ಕ ವಯಸ್ಸಿಗೆ ಅವ್ರನ್ನೆಲ್ಲ ನೋಡಿದ್ದೀರಿ. ವಯಸ್ಸಾದವ್ರಿಗೆ ಯಾರು ಸ್ಥಾನ ಕೊಡ್ದಿರಿರ್ಬೋದೇನೋ ಅವ್ರು ನೆನೆಸ್ಕೊಂಡು ಒಂದು 10 ಜನ ಕಲಾವಿದರು ಕರೆದ್ಬಿಟ್ಟು ನನ್ನ ಕೈಲಿ ಏನಾಗ್ತದೆ ನನ್ನ RR ಗೌಡ ಚಾರಿಟೇಬಲ್ ಟ್ರಸ್ಟಿಂದ ನನ್ನ ಕೈಯಲ್ಲಿ ಏನಾಗ್ತದೆ ನಾನು ಕೊಡ್ತಾ ಇದ್ದೀನಿ. ವರ್ಷ ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ ಸರ್. ಈಗ ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ ಸರ್. ಒಂದು ಲವ್ ಸ್ಟೋರಿ ಹೊಸದಾಗಿ ಸ್ಟಾರ್ಟ್ ಆಗಿದೆ. ಲವ್ ಸ್ಟೋರಿ ವಿಜಯಪ್ರಿಯ ಅಂದ್ಬಿಟ್ಟು ಡೈರೆಕ್ಟ್ರು. ಆಮೇಲೆ ಎಲ್ಲರೂ ತುಂಬ ಜನ ಇದ್ದಾರೆ. ಎಲ್ಲ ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ ಸರ್. ಮುಹೂರ್ತ ಮಾಡಬೇಕು. ಈ ಟೈಮಲ್ಲಿ ಮಾಡಬೇಕಾಗಿತ್ತು. ಸ್ವಲ್ಪ ಬರ್ಡೇ ಅಂತ ಇರೋದ್ರಿಂದ ಸ್ವಲ್ಪ ಇದು ಮಾಡಿ ಸ್ವಲ್ಪ ಸಾಂಗ್ಸ್ ಎಲ್ಲ ಒಂದು 3-4 ಸಾಂಗ್ಸ್ 7 ಸಾಂಗ್ಸ್ ಇದೆ. 3-4 ಸಾಂಗ್ಸ್ ಆಗಿದೆ. गवर्नमेंट से बहुत मदद करते हैं, हम उनके बहुत आभारी हैं और उनका बहुत बड़ा एहसान है, हम लोग चुका नहीं सकते। ये हम उनको 100 साल के और उनको अल्लाह हयाती दे। ಶಾಲಾ ವಿಶೇಷವಾಗಿ ಎಲ್ಲ ಜಾತಿನಲ್ಲೂ ಯಶಸ್ವಿಯಾಗಿ ಸುಮಾರು ಮೆಸೇಜ್ ಮಾಡಿದ್ದಾರೆ. ಎಲ್ಲ ನನ್ನ ಇಡೀ ಕನ್ನಡ ಸ್ನೇಹಿತರಿದ್ದಾರೆ, ಅವ್ರಿಗೆಲ್ಲ ನಂಗೆ ಸಪೋರ್ಟ್ ಮಾಡಿದ್ರು. ಬೆಳಗಾಮವ್ರು ಬಂದಿದ್ರು ಇವತ್ತು. ಆಮೇಲೆ ನಮ್ಮ ಆಂಧ್ರದವ್ರು ಬಂದಿದ್ದಾರೆ. ಸುಮಾರು ಜನ ಬಂದಿದ್ದಾರೆ, ಎಲ್ಲ ಕಡೆಯೂ ಬಂದಿದ್ದಾರೆ. ನಂಗೆ ಶುಭ ಕೊಡ್ದಾಗ ಖುಷಿ ಆಗ್ತದೆ. ಒಳ್ಳೆ ಸ್ನೇಹಿತರು ಇಟ್ಕೊಂಡಿದ್ದೀನಿ. ಒಳ್ಳೆ ಅಣ್ಣ ತಮ್ಮದ ಅಕ್ಕ ತಂಗಿ ನನ್ನ ಜೊತೆ ಇದ್ದಾರೆ. ನನ್ನ ಊರು ಗ್ರಾಮಸ್ಥರು ಸಪೋರ್ಟ್ ಆಗಿದ್ದಾರೆ 100%. ಇವತ್ತು ಏನೆಲ್ಲ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಸರ್? ಸರಿ, ಏನಿಲ್ಲ, ನಮ್ಮ ಅಣ್ಣವ್ರು ಹೇಳ್ದಂಗೆ, ನಮ್ಮ ಗಂಗಣ್ಣವ್ರು ಹೇಳ್ದಂಗೆ ಮಕ್ಕಳಿಗೆಲ್ಲ ಡೆಸ್ಕು, ಸ್ಟಡಿ ಟೇಬಲ್ಲು, ಆಮೇಲೆ ಕಂಪ್ನಿಗಳು ಕೊಡ್ತಾಯಿದ್ದೀನಿ, ಜಾಮಿಟ್ರಿ ಬಾಕ್ಸ್ ಅವೆಲ್ಲ ಕೊಡ್ತಾಯಿದ್ದೀನಿ. ಸರ್, ಜನಸೇವೆ ಜನಾರ್ದನ ಸೇವೆ ಅಂತ ತಾವು ಮುಂಚೆಯಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ ಸರ್? ನಮ್ಮ ಉದ್ಯೋಗದಿಂದ ನಮ್ಮ ತಂದೆ ನಮ್ಮ ಸ್ಟಾರ್ಟ್ ಮಾಡೋದು ಹೇಳ್ಬೇಕಂದ್ರೆ ನಮ್ಮ ಅಜ್ಜಿ ತಾತ ನಮ್ಮ ಆಶೀರ್ವಾದ ಅವರಿಂದ ನಾವು ಕಂಟಿನ್ಯೂಸ್ ಅವರ ಆಶೀರ್ವಾದ ಇವತ್ತು ನಾವೆಲ್ಲ ಉಳಿಸ್ಕೊಂಡು ನಮ್ಮ ತಂದೆ ತಾಯಿನೂ ಅಷ್ಟೇ. ಅದನ್ನು ವರ್ಷ ಮಾಡಿದ್ದೀನಿ. ಯಾವಾಗ ಏನೋ ಮಾಡ್ತೀನಿ ಇಂಥ ನಾವೆಲ್ಲ ಎಷ್ಟೋ ಖರ್ಚು ಮಾಡ್ಬಿಡ್ತೀವಿ, ಎಷ್ಟೋ ಕೋಟಿಗಳು ಗಾಡಿಗಳು ಇಂಥ ಮಕ್ಕಳಿಗೊಂದು ಕೆಲಸವೆಲ್ಲ ಮಾಡೋದು ತುಂಬ ಪುಣ್ಯ ಅಷ್ಟೇ. ಸುರೇಶ್ ಗೌಡರು ರಾಜಕೀಯಕ್ಕೆ ಬರಬೇಕು, ನಮಗೆಲ್ಲ ಇಲ್ಲ ಸರ್, ಮಾಡಬೇಕು ಸರ್. ಜನಸೇವೆ ನಾನು ಹಂಗೆ ಬಿಸ್ನೆಸ್ ಮ್ಯಾನ್ ಆಗಿ ಹಂಗೆ ಜನಸೇವೆ ಮಾಡ್ತೀನಿ. ನಾನು ರಾಜಕೀಯ ಇಷ್ಟ ಇಲ್ಲ, ನಾನು ಬಿಸ್ನೆಸ್ ಮ್ಯಾನ್ ಆಗಿರ್ತೀನಿ. ರಾಜಕೀಯ ಮಾಡೋ ನನ್ನ ಜೊತೆಲಿದ್ದಾರೆ, ಅವರೆಲ್ಲ ಮಾಡಲಿ, ಅವರೆಲ್ಲ ಸಪೋರ್ಟ್ ಆಗಿರ್ತೀನಿ. ನಾನು ಫಸ್ಟ್ ಬಿಸ್ನೆಸ್ ಅಷ್ಟೇ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಅನ್ನೋದು ಪದನೇ ಇಲ್ಲ. ನಾನು ಅಣ್ಣ ತಮ್ಮಂದಿರ ಜಾಗ ನಿಂತ್ಕೊಂಡು ಅವರು ನನಗೆ ಸಪೋರ್ಟ್ ಮಾಡಿ ಎಲ್ಲರೂ ಈ ಥರ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಮೋಹನ್ ಅವರು ಇಲ್ಲಿ ಹೇಳ್ತೀನಿ, ಹೊಸ ಫಿಲಮ್ ಅಲ್ಲ, ಹೊಸೂರು ಕಾದಲ್ ಅಂತ ಫಿಲಮ್ ಒಂದು ಮಾಡ್ತಾಯಿದ್ದೀರಿ. ಇವತ್ತು ಪೂಜೆ ಇರಬೇಕಾಗಿತ್ತು. ಇವತ್ತು ಸ್ವಲ್ಪ ಹೀರೋ ಫೈನಲ್ ಆಗಿ ಸ್ಟಾಪ್ ಮಾಡಿದರೆ ಇನ್ನೊಂದು ತಿಂಗಳೊಳಗೆ ಪ್ರೆಸ್ ಮೀಟ್ ಕರೀತೀವಿ, ಅವಾಗೆಲ್ಲ ಹೇಳ್ತೀವಿ. ಮುಗಿಬೋದು ಸರ್ ಪ್ರಾಜೆಕ್ಟ್ ಎಲ್ಲ ಮಾಮೂಲಿ ಒಂದು ಫಿಲಮ್ ಹೆಂಗೆ ಒಂದು ಫಿಲಮ್ ರೆಡಿ ಮಾಡ್ತೀರೋ ಅದ್ರ ಮೇಲೆ ನಮ್ಗೆ ಇದಾಗಿ ಜಲ್ದಿ ಮನೆಗೆ ಮಕ್ಕಳು ನೋಡ್ಕೊಂಡು ನೋಡ್ತಿದ್ರೆ ಫಿಲಮ್ಗಂತೂ ಒಮ್ಮೆ ತಂದೆಯಾಗಿ ಅಪ್ಪನಾಗಿ ಎಲ್ಲ ಅಣ್ಣಾಗಿ ಸ್ಥಾನದಾಗ ಅದಕ್ಕೆ ತುಂಬಿದ್ದಾರೆ. ದೇವರು ನನ್ನ ದುಡ್ಡೆಲ್ಲ ಹಾಕ್ಬೋದು, ಆದರೆ ಒಳ್ಳೆ ಸಕ್ಸಸ್ ಆಗಿ ನೆಕ್ಸ್ಟು ಒಳ್ಳೆ ಡೈರೆಕ್ಟಾಗಿ ಇಡೀ ನಮ್ಮ ಕರ್ನಾಟಕ ಯಾವ್ದು ಚಾನಲ್ ಚಿತ್ರ ಕೇಳ್ತಾರೋ ಒಳ್ಳೆ ಡೈರೆಕ್ಟಾಗಿ ಮುಂದೆ ಬರಲಿ ಅಂತ ಇವತ್ತು ಕೇಳ್ಕೊಡ್ತೀನಿ. ಮೊದಲು ಪ್ರೊಡಕ್ಷನ್ಸು, ಅದರಲ್ಲಿ ನಂದು ಡೆಬ್ಯೂ ಡೈರೆಕ್ಟಾಗಿ ಮಾಡ್ತಾ ಇದ್ದೀನಿ. ಜೊತೆಗೆ ನಾನು ಪೆಂಟಾಗನ್ ಸಿನಿಮಾಗೆ ಫಸ್ಟ್ ಡೆಬ್ಯೂ ಆಗಿ ನಾನು ಕಾದನ್ನ ಎಷ್ಟು ದಿವಸ ಪ್ರಾಜೆಕ್ಟ್ ಇದು 50 to 60 ಡೇಸಲ್ಲಿ ಮುಗಿಯುತ್ತೆ. ಓಕೆ, ಹೀರೋಯಿನ್ ಸೆಲೆಕ್ಟ್ ಮಾಡಿದ ಹೀರೋಯಿನ್ ಎಲ್ಲ ಆಗಿದ್ದಾರೆ. ನೆಕ್ಸ್ಟ್ ಫಸ್ಟ್ ಮೀಟಲ್ಲೆಲ್ಲ ಪ್ಲಾನಿಂಗ್ ಎಲ್ಲ ಅನೌನ್ಸ್ ಆಗುತ್ತೆ. ಹೀರೋದು ಎಲ್ಲ ಅನೌನ್ಸ್ ಆಗುತ್ತೆ. ಈಗ ಆಲ್ರೆಡಿ ನೀವು ಕೇಳೋ ಥರ ಈಗ ಅಭಿಜಿತ್ ಸರ್ ಎಲ್ಲ ಅವರು ಕೂಡ ಸಾಂಗ್ಸ್ ಎಲ್ಲ ಕೇಳಿ ತುಂಬ ಅಪ್ಡೇಟ್ ಪಟ್ಟಿದ್ದಾರೆ. ಓಕೆ, ತುಂಬ ಎಕ್ಸೈಟೆಡ್ ನಾನು. ಸಾಂಗ್ ಒಂದು ಬೇಕಂದರೆ ಕೊಡ್ತಾರೆ. ಚೆನ್ನಾಗಿದೆ ಸಾಂಗ್. ಓಕೆ, ತುಂಬ ಚೆನ್ನಾಗಿದೆ. ಮೊಬೈಲ್ ಕ್ಲಿಕ್ ಮಾಡೋದು
ಹೆಸರೆಲ್ಲ ಬರಬೇಕು